1528 ಅಯೋಧ್ಯೆ ರಾಮ ಮಂದಿರ ಇರುವಂತಹ ಜಾಗದಲ್ಲಿ ಬಾಬರ್ನ ಕಮಾಂಡರ್ ಮೀರ್ ಬಾಕಿಯಿಂದ ಮಸೀದಿಯ ನಿರ್ಮಾಣ ಆಗಿತ್ತು. ಬ್ರಿಟಿಷರು ಅದನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ರು. 1949 ಮಸೀದಿ ಇರುವಂತಹ ಜಾಗದಲ್ಲಿ ಶ್ರೀರಾಮನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಸರ್ಕಾರದಿಂದ ಆ ಜಾಗ ಬ್ಯಾನ್ ಆಯ್ತು. ಅಲ್ಲಿ ಹಿಂದೂಗಳು ಮುಸ್ಲಿಂಗಳು ಯಾರು ಬರದಂತೆ ತಡೆಯಲಾಯಿತು. 1950 ಅಲ್ಲಿ ಮಹಂತ್ ರಾಮಚಂದ್ರ ದಾಸ್, 1959 ನಲ್ಲಿ ನಿರ್ಮೋಹಿ ಆಕಾರ, 1961 ನಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಇಂದ ಹೀಗೆ ಹಲವಾರು ಕೇಸ್ಗಳು ಆ ಜಾಗದ ಕುರಿತಾಗಿ ದಾಖಲಾದವು. ಮಸೀದಿ ಧ್ವಂಸ, ಅಲಹಾಬಾದ್ ಕೋರ್ಟ್ ತೀರ್ಪು, ಬಾಂಬ್ ಬ್ಲಾಸ್ಟ್, ರಾಮ ಮಂದಿರ ನಿರ್ಮಾಣ. ನಮಸ್ಕಾರ ಗೆಳೆಯರೆ, ಇನ್ಫೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತವನ್ನು ಹೇಳ್ತಾ, ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ, ಅಯೋಧ್ಯೆಯ ವಿವಾದ ದೇಶದ ವಿವಾದಗಳಲ್ಲೇ ಅತಿ ಪ್ರಮುಖ ಪಾತ್ರವನ್ನ ಪಡ್ಕೊಳ್ಳುತ್ತೆ. ಅದೊಂದು ಮಹತ್ವದ ತೀರ್ಪಿಗೆ ಯಾಕಿಷ್ಟು ತಡವಾಯ್ತು? ಮಂದಿರದಿಂದ ಮಸೀದಿಯಾಗಿ, ಮಸೀದಿಯಿಂದ ಮತ್ತೆ ಮಂದಿರ ನಿರ್ಮಾಣದವರೆಗೆ ಏನೇನೆಲ್ಲ ಆಯ್ತು? 1528ರಿಂದ 2024 ಅಂದ್ರೆ ಇಲ್ಲಿವರೆಗೆ ಏನೇನೆಲ್ಲ ಆಯ್ತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬನ್ನಿ ನೋಡ್ಕೊಂಡ್ ಬರೋಣ. 1528 ಅದು ಬಾಬರ್ನ ಆಡಳಿತದ ಕಾಲ. ಅದೇ ಸಮಯದಲ್ಲಿ ಬಾಬರ್ನ ಕಮಾಂಡರ್ ಆದಂತ ಮೀರ್ ಬಾಕಿ ಅನ್ನೋನು ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿರುವಂತ ಮಂದಿರವನ್ನ ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದರಿಂದ ಸಹಜವಾಗಿ ಅಲ್ಲಿ ಹಿಂದೂಗಳ ವಿರೋಧಕ್ಕೆ ಅದು ಕಾರಣವಾಗುತ್ತೆ. ಮತ್ತೆ ಅಲ್ಲಿ ಗಲಭೆಗಳು ಶುರುವಾಗ್ತವೆ. ಹೀಗಿರ್ಬೇಕಾದ್ರೆ 1600ರಲ್ಲಿ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಬ್ರಿಟಿಷರು ಭಾರತವನ್ನು ಆಳೋದಕ್ಕೆ ಶುರು ಮಾಡಿದ್ರು ಅಲ್ಲಿನ ವಿವಾದಗಳೇನು ಕಡಿಮೆ ಆಗಿರಲಿಲ್ಲ. ಅಲ್ಲಿನ ವಿವಾದಗಳನ್ನ ಕಂಟ್ರೋಲ್ ಮಾಡೋದಕ್ಕೆ, ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಬ್ರಿಟಿಷ್ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಅಲ್ಲಿರೋ ಜಾಗವನ್ನ 2 ಭಾಗಗಳನ್ನಾಗಿ ಮಾಡಿ ಒಳಾಂಗಣವನ್ನ ಮುಸ್ಲಿಮರಿಗೂ ಮತ್ತೆ ಹೊರಾಂಗಣವನ್ನ ಹಿಂದೂಗಳಿಗೂ ಅಂತ ಸಪರೇಟ್ ಮಾಡುತ್ತೆ. ಅಲ್ಲಿ ತಣ್ಣಗಾಗಿದ್ದ ವಿವಾದಗಳು ಮತ್ತೆ 1885ರಲ್ಲಿ ಶುರುವಾಗುತ್ತೆ. ಅಲ್ಲಿ ಪ್ರಮುಖವಾಗಿ ವಿವಾದಗಳು ಹೊಸ ತಿರುವನ್ನ ಪಡ್ಕೊಳ್ಳುತ್ತೆ. ಮತ್ತೆ ಮೊದಲ ಬಾರಿಗೆ ಕೋರ್ಟ್ ಮೆಟ್ಟಲನ್ನು ಕೂಡ ತಲುಪುತ್ತೆ. ಅಷ್ಟೊತ್ತಿಗಾಗಲೇ ಬ್ರಿಟಿಷರು 2ನೇ ಮಹಾಯುದ್ಧದಿಂದ ಭಾರತವನ್ನ ಬಿಟ್ಟು ಹೋಗುವಂತ ನಿರ್ಧಾರಕ್ಕೂ ಕೂಡ ಬಂದಿರ್ತಾರೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಮೇಲೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುವಂತ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಮಸೀದಿಯೊಳಗೆ ಇದ್ದಕ್ಕಿದ್ದಾಗೆ ರಾಮನ ವಿಗ್ರಹ ಪ್ರತ್ಯಕ್ಷವಾಗ್ಬಿಡುತ್ತೆ. ಅದನ್ನ ಹಿಂದೂಗಳೇ ಅಲ್ಲಿ ತಗೊಂಡ್ಬಂದಿಟ್ಟಿದ್ದಾರೆ ಅಂತ ವಾದಗಳು ಶುರುವಾಗುತ್ತೆ. ಅಲ್ಲಿ ಮತ್ತೆ ಗಲಭೆಗಳು ತಾರಕಕ್ಕೇರ್ತವೆ. ಆ ಗಲಭೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂದಿನ ಸರ್ಕಾರ ಮತ್ತೆ ಆ ಜಾಗವನ್ನ ತಮ್ಮ ವಶಕ್ಕೆ ಪಡ್ಕೊಂಡು ಅಲ್ಲಿ ಹಿಂದೂಗಳು ಮುಸ್ಲಿಂಗಳು ಯಾರು ಬರದಂತೆ ತಡೆಯಾಜ್ಞೆಯನ್ನ ಹೊರಡಿಸ್ತಾರೆ. ಅಲ್ಲಿ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಅದೆಷ್ಟೋ ಕೇಸ್ಗಳು ಕೋರ್ಟ್ ನಲ್ಲಿ ದಾಖಲಾಗುತ್ತೆ. 1950ರಲ್ಲಿ ರಾಮನ ಪೂಜೆಗೆ ಅಲ್ಲಿ ಛತ್ರ ನಿರ್ಮಾಣಕ್ಕೆ ಅಂತ 1950ರಲ್ಲಿ ಮಹಂತ್ ರಾಮಚಂದ್ರ ದಾಸ್ ಅನ್ನೋವರು ಕೇಸನ್ನ ದಾಖಲು ಮಾಡಿದ್ರೆ, 1959ರಲ್ಲಿ ನಿರ್ಮೋಹಿ ಆಕಾರ ಆ ಜಾಗದ ಸಂಪೂರ್ಣ ಮಾಲೀಕತ್ವ ನಮಗೆ ಸೇರಬೇಕು ಅಂತ ಕೇಸನ್ನ ದಾಖಲು ಮಾಡ್ತಾರೆ. ಅದಾದ್ಮೇಲೆ 1961 ನಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಬಾಬರಿ ಮಸೀದಿಯ ಮಾಲೀಕತ್ವ ನಮಗ್ ಸೇರಬೇಕು ಅಂತ ಅಲ್ಲಿ ಕೇಸನ್ನ ಫೈಲ್ ಮಾಡ್ತಾರೆ. ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ನಡೀತಿರುವಾಗಲೇ VHP ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಅಂತಾನೆ ಅಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. 1986 ಅಲ್ಲಿ ಫಿಯಾಜಾಬಾದ್ ಕೋರ್ಟ್ ಹಿಂದೂಗಳಿಗೆ ಪೂಜೆ ಮಾಡಕ್ಕೆ ಪರ್ಮಿಷನ್ ಅನ್ನ ಕೊಡುತ್ತೆ. ಅದಾದ್ಮೇಲೆ ಮುಸ್ಲಿಂ ಕಡೆಯಿಂದ ಒಂದು ಕಮಿಟಿ ರಚನೆ ಆಗುತ್ತೆ. ಅದರ ಹೆಸರು ಬಾಬರಿ ಮಸ್ಜಿದ್ ಆಕ್ಷನ್ ಕಮಿಟಿ ಅಂತ. 1989 ನಲ್ಲಿ ರಾಮಲಲ್ಲಾ ವಿರಾಜಮಾನ್ ಅಂತ ಇನ್ನೊಂದು ಕೇಸ್ ದಾಖಲಾಗುತ್ತೆ. ಅದರ ಮೂಲ ಉದ್ದೇಶ ಬಂದು ಅದು ರಾಮ ಹುಟ್ಟಿದ ಭೂಮಿ, ಅದರ ಸಂಪೂರ್ಣ ಹಕ್ಕು ಹಿಂದೂಗಳಿಗೆ ಸೇರಬೇಕು ಅನ್ನುವುದು ಅದರ ಮೂಲ ಉದ್ದೇಶ ಆಗಿರುತ್ತೆ. 1990ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಗುಜರಾತ್ ನಿಂದ ಅಯೋಧ್ಯೆವರೆಗೂ ರಥಯಾತ್ರೆಯನ್ನ ಪ್ರಾರಂಭ ಮಾಡ್ತಾರೆ. ಬಿಹಾರ ಸರ್ಕಾರ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ತಮ್ಮ ವಶಕ್ಕೆ ಪಡೆಯುವಂತ ಪ್ರಯತ್ನ ಮಾಡಿದಾಗ VP ಸಿಂಗ್ ನೇತೃತ್ವದ ಸರ್ಕಾರಕ್ಕೆ ಬಿಜೆಪಿ ಅವರು ಕೊಟ್ಟಂತ ಬೆಂಬಲವನ್ನ ವಾಪಸ್ ಪಡಿತಾರೆ. ಅಲ್ಲಿ ಮತ್ತೊಮ್ಮೆ 1991ರಲ್ಲಿ ಆ ಜಾಗವನ್ನ ಬ್ಯಾನ್ ಮಾಡಲಾಗುತ್ತೆ. ಅಲ್ಲಿ ಯಾರು ಬರದಂತೆ ತಡೆಯಾಜ್ಞೆ ಹೊರಡಿಸಿ ಆ ಸ್ಥಳವನ್ನ ಕ್ಲೋಸ್ ಮಾಡಲಾಗುತ್ತೆ. ಅದಾದ ಮೇಲೆ ದೊಡ್ಡ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳೋದು 1992ರಲ್ಲಿ ಸಾವಿರಾರು ಕರಸೇವಕರು ಬಾಬರಿ ಮಸೀದಿ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿರ್ತಾರೆ. ಒಂದು ತಾತ್ಕಾಲಿಕ ಛತ್ರವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಅದು ಒಂದು ಘಟನೆಯಿಂದ ದೇಶದ ಮೂಲೆ ಮೂಲೆಯಲ್ಲೂ ಹಿಂಸಾಚಾರ ತಾರಕಕ್ಕೇರುತ್ತೆ. ಲಿಬರಾನ್ ಕಮಿಟಿ ರಚನೆಯಾಗಿ ಹಿಂಸಾಚಾರ ಕಾರಣವಾದವರನ್ನ ಹುಡುಕೋದಕ್ಕೂ ಶುರು ಮಾಡುತ್ತೆ. ಆ ಸಮಯದಲ್ಲಿ ಕೇಂದ್ರದಲ್ಲಿದ್ದ ನರಸಿಂಹರಾವ್ ಅವರ ಸರ್ಕಾರ ಆ ವಿವಾದಿತ ಜಾಗದಲ್ಲಿ ಮಂದಿರ, ಮಸೀದಿ, ಲೈಬ್ರರಿ, ಮ್ಯೂಸಿಯಂಗಳನ್ನ ನಿರ್ಮಾಣ ಮಾಡುವಂತ ಪ್ರಸ್ತಾವನೆಯನ್ನ ಮುಂದಿಡುತ್ತೆ. ಅದನ್ನು ವಿರೋಧಿಸಿದ ಬಿಜೆಪಿ ಸರ್ಕಾರ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ತಮ್ಮ ಸರ್ಕಾರವನ್ನ ರಚನೆ ಮಾಡ್ತಾರೆ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೂಗಳು ಮತ್ತು ಮುಸ್ಲಿಂಗಳ ಮಧ್ಯೆ ಮಾತನಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. 2002ರಲ್ಲಿ ಆ ಜಾಗದ ಮಾಲೀಕತ್ವವನ್ನು ನಿರ್ಧಾರ ಮಾಡೋಕೆ ಅಂತಾನೆ ಅಲಹಾಬಾದ್ ಕೋರ್ಟ್ ನಲ್ಲಿ ಜಸ್ಟಿಸ್ ಸುಧೀರ್ ಅಗರ್ವಾಲ್, ಜಸ್ಟಿಸ್ SU ಖಾನ್, ಜಸ್ಟಿಸ್ DV ಶರ್ಮಾ ಅವರನ್ನು ಒಳಗೊಂಡ 3 ಜಡ್ಜ್ಗಳ ಒಂದು ಪೀಠವನ್ನ ರಚನೆ ಮಾಡ್ತಾರೆ. ಆ 3 ಜನರ ಪೀಠ ಆ ಜಾಗದ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡೋಕೆ ಅಂತಾನೆ
ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾವನ್ನ ನೇಮಕ ಮಾಡುತ್ತೆ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಕೊಟ್ಟಂತ ರಿಪೋರ್ಟ್ ನಲ್ಲಿ 12th ಸೆಂಚುರಿ ಅಂದ್ರೆ 1200ನೇ ಶತಮಾನದಲ್ಲಿ ಅಲ್ಲೊಂದು ಮಂದಿರ ಇತ್ತು. ಹಾಗೆ 1528ರಲ್ಲಿ ಅಲ್ಲಿ ಮಸೀದಿಯನ್ನ ಕಟ್ಟಲಾಯಿತು ಅಂತ ಒಂದು ರಿಪೋರ್ಟ್ ಅನ್ನ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಕೊಟ್ಟಿತ್ತು. ಆ ವಿಚಾರಣೆಯನ್ನ ನಡೆಸಿದ ಅಲಹಾಬಾದ್ ಹೈಕೋರ್ಟ್ 2010ರಲ್ಲಿ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿತ್ತು. ಆ ಜಾಗವನ್ನ 3 ಭಾಗಗಳನ್ನಾಗಿ ಮಾಡಿ ಹಂಚಿಬಿಟ್ಟಿತ್ತು. ಆದ್ರೆ ಆ ತೀರ್ಪಿಗೆ 2011ರಲ್ಲಿ ಸುಪ್ರೀಂ ಕೋರ್ಟ್ ತಡೆಯನ್ನು ಹೊರಡಿಸಿ ಆಜ್ಞೆಯನ್ನು ನೀಡುತ್ತೆ. ಮತ್ತೆ 2016ರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಅವರು ಕೇಸ್ನ ಫೈಲ್ ಮಾಡ್ತಾರೆ. ಆವಾಗ ಜಸ್ಟಿಸ್ ಕೆಆರ್ ಅವರು ಇದು ಧಾರ್ಮಿಕ ಸೂಕ್ಷ್ಮ ವಿಚಾರ, ಇದನ್ನು ಮಾತುಕತೆಗಳಿಂದ ಬಗೆಹರಿಸಿಕೊಳ್ಳಿ ಅಂತ ಸಲಹೆಯನ್ನ ಕೊಡ್ತಾರೆ. ಮಾತುಕತೆಗಳಿಂದ ಬಗೆಹರಿಯದ ಕಾರಣ 2019ರಲ್ಲಿ ಈ ವಿಚಾರಣೆಯನ್ನು ನಡೆಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದರ ವಿಚಾರಣೆಗೆ ಅಂತಾನೆ 5 ಜನರ ನ್ಯಾಯಾಧೀಶರ ಒಂದು ಪೀಠವನ್ನ ರಚನೆ ಮಾಡುತ್ತೆ. ಅದಾದ ಮೇಲೆ 40 ದಿನಗಳ ಒಂದು ವಿಚಾರಣೆಯನ್ನು ಆಲಿಸಿದ ಸುಪ್ರೀಂ ಕೋರ್ಟ್ 2.77 ಎಕರೆ ರಾಮ ಜನ್ಮಭೂಮಿಯನ್ನ ಹಿಂದೂಗಳಿಗೂ ಅದರ ಬದಲಾಗಿ 5 ಎಕರೆ ಜಾಗವನ್ನ ಬೇರೆ ಕಡೆಗೆ ಮುಸ್ಲಿಮರಿಗೂ ಕೊಟ್ಟು ಈ ವಿವಾದನ 2019ರಲ್ಲೇ ಕೊನೆಗೊಳಿಸುತ್ತೆ. ಇದಾಗಿತ್ತು ಗೆಳೆಯರ ರಾಮ ಮಂದಿರದ ಕುರಿತಾದ ಒಂದು ಸಂಕ್ಷಿಪ್ತ ಮಾಹಿತಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.